ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಸೀರೀಸ್ ಇದ್ದು ಪಾರ್ಟ್ 2 ವಿಡಿಯೋ 3ds Max 2025 ಬಿಗಿನರ್ ಸೀರೀಸ್. ಓಕೆ, ಸೊ ಇವತ್ತು ನಾವು ಮೂವ್ ಮತ್ತು ಸ್ಕೇಲ್, ರೊಟೇಟ್ ಈ ಥರ ಈ 3 ಕಮಾಂಡ್ ಬಗ್ಗೆ ತಿಳ್ಕೊಳ್ವಾ. ಓಕೆನಾ? ಸೊ ಫಸ್ಟ್ಗೆ ಒಂದು ಬಾಕ್ಸ್ ಮಾಡುವ. ಸೊ ನಾರ್ಮಲ್ ಒಂದು ಬಾಕ್ಸ್ ಮಾಡ್ತಾರೆ. ಸೊ ಮೂವ್, ಸೊ ಇದೇ ಮೂವ್. ಇನ್ನೊಂದೇನೆಂದರೆ, ಇವಾಗ ನಾವು ಆಲ್ರೆಡಿ ಈ ಥರ ಸೆಲೆಕ್ಟ್ ಮಾಡಿ ಇರ್ತೇವಲ್ವ, ಇದರಿಂದ ಹೊರಗೆ ಬರಬೇಕಂದ್ರೆ ಇಲ್ಲಿ ಒಂದು ಆಪ್ಷನ್ ಇದೆ, ಸೆಲೆಕ್ಟ್ ಆಬ್ಜೆಕ್ಟ್. ಈ ಥರ ಇದು ಕ್ಲಿಕ್ ಮಾಡಿದರೆ ಇವಾಗ ಯಾವುದೇ ಕಮಾಂಡ್ ಇಲ್ಲ, ಇವಾಗ ಇಟ್ ಈಸ್ ಔಟ್ ಆಫ್ ಏನು ಹೇಳ್ತಾರೆ. ಓಕೆ, ಸೊ ಇವಾಗ ಮೂವ್ ಕಮಾಂಡ್ ಪ್ರೆಸ್ ಮಾಡಿದಾಗ ಈ ಥರ 3 ಡೈರೆಕ್ಷನ್ ಇದೆ. ಸೊ ಈ ಡೈರೆಕ್ಷನ್ ತಗೊಂಡ್ರೆ ಎಕ್ಸ್ ಆಕ್ಸಿಸಲ್ಲಿ ಅದು ಮೂವ್ ಆಗ್ತದೆ ಈ ಥರ. ಓಕೆ, ಈ ಥರ ಎಕ್ಸ್ ಆ್ಯಕ್ಸಿಸ್. ಆ್ಯಂಡ್ ಬರೀ ನೀವು ಝೆಡ್ ಆ್ಯಕ್ಸಿಸ್ ಚೂಸ್ ಮಾಡಿದರೆ ಆವಾಗ ಬರೀ ಝೆಡ್ ಆ್ಯಕ್ಸಿಸಲ್ಲಿ ಮೇಲೆ ಹೋಗ್ತದೆ. ಮತ್ತು ವೈ ಚೂಸ್ ಮಾಡಿದ್ರು ಈ ಥರ. ಅಥವಾ ಈಗ ಏನು ನೋಡಿ, ಇದು ಎಕ್ಸ್ ಆ್ಯಂಡ್ ವೈಯಲ್ಲಿ ಇಲ್ಲಿ ಹೋಗ್ತದೆ, ಮೇಲೆ ಹೋಗೋದಿಲ್ಲ ಎಕ್ಸ್ ಆ್ಯಂಡ್ ವೈಯಲ್ಲಿ. ಆ್ಯಂಡ್ ಇಲ್ಲಿ ವೈ ಝೆಡ್, ಈ ಥರ ವೈ ಝೆಡ್ಡಲ್ಲಿ ಹೋಗ್ತದೆ, ಆಚೆ ಹೋಗಲ್ಲ ನಿಮಗೆ. ಈ ಥರ ಯೂಸ್ ಮಾಡ್ಬೋದು. ಇನ್ನೊಂದು ಏನಂದರೆ, ಇದರಲ್ಲಿ ಇವಾಗ ಕಾಪಿ ಮಾಡಬೇಕಂದ್ರೆ ಶಿಫ್ಟ್. ಓಕೆ, ಸೊ ಶಿಫ್ಟ್ ಪ್ರೆಸ್ ಮಾಡಿ ಮೂವ್ ಕಮಾಂಡ್ ಯೂಸ್ ಮಾಡಿದರೆ ನಿಮಗೆ ಅದು ಕಾಪಿ ಆಗುತ್ತೆ, ಯಾವ ಡೈರೆಕ್ಷನಲ್ಲಿ ಬೇಕು ಆ ಥರ. ಓಕೆ, ಸೊ ಇದರ ಬಗ್ಗೆ ಇನ್ ಫ್ಯೂಚರಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ನಿಮಗೆ. ಓಕೆ, ಇವಾಗ ಬೇಸಿಕ್ಸ್ ದಿಸ್ ಈಸ್ ಆಲ್ ಅಬೌಟ್ ಮೂವ್ ಕಮಾಂಡ್. ನೆಕ್ಸ್ಟ್ ಬಂದುಬಿಟ್ಟು ರೊಟೇಟ್. ಸೇಮ್. ಸೊ ರೊಟೇಟ್ ಈ ಥರ ಫಂಕ್ಷನ್ ಇದೆ. ಸೊ ಇಲ್ಲಿ ನೋಡಿ, ಇದು ಎಕ್ಸ್ ಆ್ಯಕ್ಸಿಸ್ ರೊಟೇಷನ್ ಆಗುತ್ತೆ, ಇದು ಝೆಡ್ ಆ್ಯಕ್ಸಿಸ್ ರೊಟೇಷನ್ ಆಗುತ್ತೆ, ಇದು ವೈ ಆ್ಯಕ್ಸಿಸ್ ರೊಟೇಷನ್ ಆಗುತ್ತೆ. ಸೊ ಎಕ್ಸ್ ಆ್ಯಕ್ಸಿಸ್ ರೊಟೇಷನ್ ಮಾಡಿದರೆ ನೋಡಿ ಈ ಥರ ಎಕ್ಸ್ ಆ್ಯಕ್ಸಿಸ್. ಓಕೆನಾ? ಅದಾದ ನಂತರ ನೋಡಿ, ಇದು ವೈ ಆ್ಯಕ್ಸಿಸ್. ಓಕೆ, ಆಮೇಲೆ ಇದು ಝೆಡ್ ಆ್ಯಕ್ಸಿಸ್. ಸೊ ಇದರಲ್ಲಿ ಕೂಡ ನೀವು ಶಿಫ್ಟ್ ಪ್ರೆಸ್ ಮಾಡಿದರೆ ಕಾಪಿ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಝೆಡ್ ಆ್ಯಕ್ಸಿಸಲ್ಲಿ ಶಿಫ್ಟ್ ಪ್ರೆಸ್ ಮಾಡಿ ಇದನ್ನು ಯೂಸ್ ಮಾಡಿದರೆ ನೋಡಿ ಈ ಥರ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ರೊಟೇಟ್. ಓಕೆ, ನೆಕ್ಸ್ಟ್ ಇವತ್ತಿದ್ದು ಲಾಸ್ಟ್ ಸ್ಕೇಲ್. ಸೊ ನೋಡಿ, ಇದು ಮೂವ್, ಇದು ರೊಟೇಟ್, ಆ್ಯಂಡ್ ಸೊ ಇದು ಸ್ಕೇಲ್. ಓಕೆನಾ? ಸ್ಕೇಲ್ ನೋಡಿ ಈ ಥರ ಸಿಂಬಲ್ ಇದೆ. ಸೊ ನೋಡಿ, ಇದರಲ್ಲಿ ಸೇಮ್ ಎಕ್ಸ್ ವೈ ಝೆಡ್ ಇದೆ. ಸೊ ಆ್ಯಕ್ಸಿಸ್ ಚೂಸ್ ಮಾಡಿ ಹೇಳಿದ್ರೆ ಎಕ್ಸ್ ಆ್ಯಕ್ಸಿಸಲ್ಲಿ ನಿಮಗೆ ಸ್ಕೇಲ್ ಆಗುತ್ತೆ. ಆನಂತರ ವೈ ಚೂಸ್ ಮಾಡಿ ಹೇಳಿದ್ರೆ ವೈ ಆ್ಯಕ್ಸಿಸ್ ಸ್ಕೇಲ್ ಆಗುತ್ತೆ, ಝೆಡ್ ಅಂದರೆ ಝೆಡ್. ಆ್ಯಂಡ್ ಎಲ್ಲ ಬೇಕಂದರೆ ನೋಡಿ ಈ ಥರ ಸ್ಕೇಲ್ ಆಗುತ್ತೆ. ಆನಂತರ ಬರೀ ಈ ಒಂದು ಡೈರೆಕ್ಷನ್ ಅದು ಕೂಡ ಮಾಡ್ಬೋದು, ಎಕ್ಸ್ ವೈ ಝೆಡ್ ಆ ಥರ. ಆಮೇಲೆ ಶಿಫ್ಟ್ ಇದು ಮಾಡಿದರೆ ನಿಮಗೆ ಕಾಪಿ ಆಗುತ್ತೆ ಅದರಲ್ಲೂ. ಓಕೆ, ಸೊ ಇದು 3 ಕಮಾಂಡ್ ಯಾವ ಥರ ಯೂಸ್ ಮಾಡೋದು ಅಂತ. ಥ್ಯಾಂಕ್ ಯು.